ನನ್ನ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಿಮ್ಮ ಹಾಸ್ಯ ನಟಿ ರೇಖಾ ದಾಸ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಯಾರ ಮನೆಗೆ ಬಂದಿದ್ದೀನಿ ಅಂದರೆ, ಮನೆ ಇಂಟೀರಿಯರ್ ಮಾಡೋದಲ್ಲೇ ತುಂಬ ಹೆಸರುವಾಸಿ ಮಾಡಿರುವ ಎಷ್ಟೋ ಜನ ಕಲಾವಿದರ ಮನೆಯಲ್ಲಿ, ಅದು ಫೇಮಸ್ ನಟರ ಮನೆಯಲ್ಲಿ ಇಂಟೀರಿಯರ್ ಮಾಡಿರುವ ನಮ್ಮ ಮುರಳಿ ಮೋಹನ್ ಅವ್ರ ಮನೆಗೆ ನಾನು ಬಂದಿದ್ದೀನಿ. ಲಾಸ್ಟಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಈಗ ಅವ್ರ ಮನೆಯಲ್ಲಿ ಅವರ ಅಕ್ಕ ಶಾಂತ ಮತ್ತು ಅವ್ರ ಮಿಸಸ್ ಶ್ವೇತಾ ಇಬ್ಬರು ಸೇರಿ ಒಳ್ಳೆ ಚಿಕನ್ ಅಡುಗೆ ಮಾಡ್ತಾ ಇದ್ದಾರೆ. ಅವ್ರ ಅಕ್ಕ ಮಾಡ್ತಿರೋದು ಏನು ಅಂದರೆ ಹೈದರಾಬಾದಿ ರಾಜಾ ಚಿಕನ್ ಅಂತ. ಅದು ಹೆಂಗಿರುತ್ತೆ ಅಂತ ನೋಡೋಣ. ಆಮೇಲೆ ಮುರಳಿಯವರ ಮಿಸ್ಸಸ್ ಮಾಡ್ತಾ ಇರೋದು ಗೀ ರೋಸ್ಟ್ ಚಿಕನ್. ಅದು ಹೇಗಿರುತ್ತೆ, ಅವ್ರು ಯಾವ ರೀತಿ ಮಾಡ್ತಾರೆ, ಎಷ್ಟೋ ವಿಧಾನಗಳಿರುತ್ತೆ, ಇವ್ರು ಯಾವ ಥರ ಮಾಡ್ತಾರೆ ಅಂತ ನಾವು ನೋಡೋಣ ಬನ್ನಿ. ಸ್ನೇಹಿತರೆ, ಮುರಳಿ ಮೋಹನ್ ಅವರ ಮಿಸ್ಸಸ್ ಶ್ವೇತಾ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ಇವಾಗ ಫಸ್ಟ್ ಏನು ಮಾಡ್ತೀಯಪ್ಪ? ಚಿಕನ್ ಗೀ ರೋಸ್ಟ್ ಮಾಡ್ತೀವಿ. ಚಿಕನ್ ಗೀ ರೋಸ್ಟ್ ಮಾಡಬೇಕು. ಚಿಕನ್ ಗೀ ರೋಸ್ಟ್ ಮಾಡೋಕ್ಕೆ ಎಷ್ಟು kg ಚಿಕನ್ ತೊಗೊಂಡ್ರಿ? 1 kg ಚಿಕನ್ ತೊಗೊಂಡ್ರಿ. ಓಕೆ, ಇವಾಗ ಫಸ್ಟ್ ಏನೇನು ಮಾಡ್ಬೇಕು ಅದಕ್ಕೆ ಗೀ ರೋಸ್ಟ್ ಮಾಡಬೇಕಂದ್ರೆ? ಫಸ್ಟ್ ಮ್ಯಾರಿನೇಟ್ ಮಾಡಬೇಕಾಯ್ತು ಚಿಕನ್ ಗೀ ರೋಸ್ಟ್ಗೆ. ಅದಕ್ಕೆ ಅರಿಶಿಣದ ಪುಡಿ ಮತ್ತು ಉಪ್ಪು, ಮೊಸರು ಹಾಕಿ ಒಂದು 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದ್ವಿ. ಸೊ ಮತ್ತೆ ಇದು 1/2 ಅವರ್ ಗುಂಟೂರು ಮೆಣಸಿನ್ಕಾಯಿ ಪೆಂಟಿ ತೊಗೊಂಡು ಅದು 1/2 ಅವರ್ ಬಿಸಿನೀರಲ್ಲಿ ನೆನೆಸಿದೀವಿ. ಅದಷ್ಟೇ. ಡ್ರೈ ರೋಸ್ಟ್ ಮತ್ತೆ ಮಾಡ್ಕೋಬೇಕು. ಈಗ ಡ್ರೈ ರೋಸ್ಟ್ ಏನೇನು ಮಾಡ್ಬೇಕು? ಈಗ ಜೀರಿಗೆ, ಮೆಣಸು ಮತ್ತೆ ಮೆಂತ್ಯ. ಜೀರಿಗೆ, ಮೆಣಸು, ಮೆಂತ್ಯ ಮೂರೇ. ಓಕೆ, ಡ್ರೈ ರೋಸ್ಟ್ ಮಾಡ್ಕೊಂಡು ಅದ್ರ ಜೊತೆಗೆ ಅದು ಹಾಕೊಂಡು ರುಬ್ಕೋಬೇಕು. ಮಾಡೋಣ. ಓಕೆ ಮೇಡಮ್. ಈಗೇನು ಮಾಡ್ತಾ ಇದ್ದೀರಾ? ಈಗ ಡ್ರೈ ರೋಸ್ಟ್ ಮಾಡ್ಕೊತಾ ಇದೀವಿ ಮೇಡಮ್. ಅದಕ್ಕೆ ಜೀರಿಗೆ ಸ್ವಲ್ಪ. ಎಷ್ಟು ಜೀರಿಗೆ ಅಂದಾಜಲ್ಲಿ ಹಾಕೋದಾ ಅಥವಾ ಹೇಗೆ? 1/2 ಟೇಬಲ್ ಸ್ಪೂನ್, 3/4 ಟೇಬಲ್ ಸ್ಪೂನ್ ಜೀರಿಗೆ. ಮೆಣಸು ಒಂದು 1/2 ಟೇಬಲ್ ಸ್ಪೂನು. ಜೋರಾಗಿ. ಮೆಂತ್ಯ ಸ್ವಲ್ಪ. ಜಾಸ್ತಿ ಹಾಕಿದ್ರೆ ಕಸರೆ ಬಂದ್ಬಿಡುತ್ತೆ ಜಾಸ್ತಿ ಹಾಕಿದ್ರೆ. ಅದಕ್ಕೆ ಸ್ವಲ್ಪ. ಈ 3 ಮಾತ್ರ ಹುರ್ಕೊಳ್ಳೋದು? ಈ 3 ಮಾತ್ರ ಹುರ್ಕೊಳ್ಳೋದು. ಇದೀಗ ಆಗಿದೆ ಅದು. ಇದು ಮಿಕ್ಸಿಗೆ ಹಾಕೋಣ. ಇದೊಂದು 2 ಸೆಕೆಂಡ್ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಇದೀಗ ತಣ್ಣಗಾಗಿದೆ, ರುಬ್ಕೊಳ್ಳೋಣ. ಇದ್ರ ಜೊತೆಗೆ ಬ್ಯಾಡಗೆ ಮೆಣಸಿನ್ಕಾಯಿ ನೆನೆಸಿದ್ವಲ್ಲ ಫಸ್ಟೇ, ಅದನ್ನ ಹಾಕಿ ರುಬ್ಕೋಬೇಕು. ಎಷ್ಟು ಮೆಣಸಿನ್ಕಾಯಿ ನೆನೆಸಿದ್ವಿ? 20 ಮೆಣಸಿನ್ಕಾಯಿ, 20 ಬ್ಯಾಡಗೆ ಮೆಣಸಿನ್ಕಾಯಿ ನೆನೆಸಿದ್ವಿ. ಇದು ಕಲರ್ ಬರೋದಕ್ಕೆ? ಕಲರ್ ಬರೋದಕ್ಕೆ. ಇದೀಗ ರುಬ್ಕೊಂಬರೋಣ. ಈಗ ರುಬ್ಕೊಳ್ಳೋಣ. ನೀರು ಹಾಕ್ತಾ ಇದೆ ಸ್ವಲ್ಪ. ಇನ್ನೊಂದು ಸ್ವಲ್ಪ ರುಬ್ಕೊಳ್ಳೋಣ. ಇದಾಗಿದೆ. ಇದು ರುಬ್ಕೊ ಬಂದಿದೆ. ಎಷ್ಟು ನೀರು ಬೇಕಾದ್ರೂ ರುಬ್ಬಕ್ಕೆ ನೈಸಾಗಿ ಎಷ್ಟು ಬೇಕೋ ಅಷ್ಟು ಹಾಕೊಂಡು ರುಬ್ಕೊ ಬಂದಿದ್ದೀವಿ. ಈಗ ಒಗ್ಗರಣೆ ಹಾಕಬೇಕು. ತುಪ್ಪ ತಗೋಬೇಕು ಒಗ್ಗರಣೆಗೆ. ಎಷ್ಟು ತುಪ್ಪ ಹಾಕ್ತೀರಾ? ಫಸ್ಟ್ 2 ಟೇಬಲ್ ಸ್ಪೂನ್ ಸಾಕು. ಅಷ್ಟೇ ಸಾಕಾ? ಈ ಸದ್ಯಕ್ಕೆ ಸಾಕು. ಸದ್ಯಕ್ಕೆ. ಓಕೆ.
ಈ ಸ್ವಲ್ಪ ನೈಸಾಗಿ ರುಬ್ಕೊಂಡ್ಮೇಲೆ ಬೆಳ್ಳುಳ್ಳಿ ಹಾಕೊಂಡು ಸ್ವಲ್ಪ ಒಂದು ಇಡೀ ಬೆಳ್ಳುಳ್ಳಿ ಹಾಕೋಬೇಕು. ಹಾಕೊಂಡು ಒಂದು ಸ್ವಲ್ಪ ರುಬ್ಕೋಬೇಕು. ಅದು ತುಪ್ಪ ಹಾಕಿದ್ದೀವಿ 2 ಟೇಬಲ್ ಸ್ಪೂನು. ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋಬೇಕು. ಚಿಕ್ಕದಾಗಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋಬೇಕು. ಈರುಳ್ಳಿ ಕಮ್ಮಿ ಇದೆ ನಡೆಯುತ್ತಾ? ಒಂದೇ ಈರುಳ್ಳಿ ಸಾಕು. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಹುರಿತಾರೆ. ಶ್ವೇತಾ, ಆಮೇಲೆ ಏನೇನು ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು ನಾನ್ ವೆಜ್ ಅಲ್ಲಿ? ಹೈದರಾಬಾದ್ ಚಿಕನ್ 65, ಹೈದರಾಬಾದ್ ಚಿಕನ್ 65 ಮಾಡ್ತೀನಿ ನಾನು. ಹೈದರಾಬಾದ್ 65 ಅಂತ ಬರುತ್ತೆ, ಚಿಕನ್ 65 ಅದನ್ನ ಮಾಡಿ. ನಿಮ್ಮ ಯಜಮಾನ್ರಿಗೆ ಏನು ಇಷ್ಟ ತುಂಬಾ? ನಾನ್ ವೆಜ್. ನಾನ್ ವೆಜ್ ಅಲ್ಲಿ ಏನು ಇಷ್ಟ? ಬೇರೆ ಬೇರೆ ಐಟಮ್ಸ್ ಇರುತ್ತಲ್ವಾ, ಅಂದ್ರೆ ಮಟನ್, ಚಿಕನ್, ಫಿಶ್? ಜಾಸ್ತಿ ಅವ್ರು ಕೈಮಾ ಇಷ್ಟ ಮಾಡಿ. ಕೈಮಾ ಇಷ್ಟ. ಓಕೆ. ನಿಮಗೆ? ನಮ್ಮ ಚಿಕನ್. ನಿಮ್ಗೆ ಚಿಕನ್. ಚಿಕನ್. ಅವ್ರಿಗೆ ಮಟನ್ ಕೈಮಾ ಇಷ್ಟನಾ, ಚಿಕನ್ ಕೈಮಾ ಇಷ್ಟನಾ? ಮಟನ್ ಕೈಮಾ. ಮಟನ್ ಕೈಮಾ ಇಷ್ಟನಾ? ನಿಮ್ಗೆ ಇಬ್ಬರು ಮಕ್ಕಳ? ಇಬ್ರು ಮಕ್ಕಳು. ಏನ್ ಮಾಡ್ಕೊಂಡಿದ್ದಾರೆ ಇಬ್ರು? ಇಬ್ರು ಹೆಣ್ಮಕ್ಳು. ಅವ್ರೊಬ್ರು 8 ಈಗ 7 ಪಾಸ್ ಆಗಿ 8 ಹೋಗ್ತಿದ್ದಾರೆ. ಇನ್ನೊಬ್ರು 4th 3rd ಪಾಸ್ ಆಗಿ 4th ಹೋಗ್ತಿದ್ದಾರೆ. ಏನ್ ಹೆಸರು? ನಿಖಿತಾ ಮತ್ತೆ ವೈಶಾವಿ ಅಂತ. ನಿಖಿತಾ, ವೈಶಾವಿ. ಇದು ಬ್ರೌನಿಶ್ ಕಲರ್ ಆಗಿದೆ. ನೀವೆಲ್ಲಿಂದ ಕಲ್ತ್ರಿ ಅಡಿಗೆ ಮಾಡೋದನ್ನ? ಅಮ್ಮ ಹತ್ರನಾ ಅಥವಾ ಸ್ವಂತನಾ ಅಥವಾ ನಿಮ್ ಗಂಡ ಏನಾದ್ರು ಹೇಳ್ಕೊಟ್ರ ಅಥವಾ ನಿಮ್ಮ ಅತ್ತೆ ಹೇಳ್ಕೊಟ್ರ? ಇಲ್ಲ ಮೇಡಮ್, ಹಾಗೆ ಎಲ್ಲ ನೋಡ್ಕೊಂಡು ಒಬ್ರೊಬ್ರು ಮಾಡ್ತಾ ಇರ್ತಾರಲ್ಲ, ಎಲ್ಲ ನೋಡ್ಕೊಂಡು. ಅಮ್ಮನಿಂದ ಕಲ್ತಿದ್ದು? ಅಮ್ಮನಿಂದ ಕಲ್ತಿರೋದು ಇದೆ ಮ್ಯಾಮ್. ಅಮ್ಮನು ಏನೇ ಮಾಡೋದು ಸ್ವಲ್ಪ ಟೇಸ್ಟ್ ಆಗಿ ಮಾಡ್ತಾರೆ. ಏನ್ ಮಾಡಿದ್ರಲ್ಲ ಅಮ್ಮ ಮಾಡತ್ರ ನಾವು ಮಾಡಕ್ಕಾಗಲ್ಲ. ಇದೀಗ ಬ್ರೌನ್ ಕಲರ್ ಆಗಿದೆ. ಇದು ಚಿಕನ್ ಹಾಕೋಣ, ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್ ಹಾಕಿ. ಅದನ್ನ ಡ್ರೈ ಆಗೋವರೆಗೂ ಇದು ಮಾಡ್ಬೇಕಂತ? ಹಾ ಮ್ಯಾಮ್, ಇದಕ್ಕೆ ನೀರೇನು ಹಾಕೋದ್ ಬೇಡ. ಇದ್ರಲ್ಲಿ ಚಿಕನ್ ಎಲ್ಲ ನೀರು ಬಿಟ್ಕೊಳತ್ತಲ್ಲ, ಅದರಲ್ಲೇ ಬೆಂದ್ರೆ ಸಾಕು. ನೀರೇನು ಹಾಕೋಬಾರ್ದು. ಇದು ಗೀ ರೋಸ್ಟ್ ಹಾಕಿದೀವಲ್ಲ, ಮೊಸರು ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳುತ್ತೆ. ಅದೇ ಹೇಳಿದ ಡ್ರೈ ಆಗೋವರೆಗೂ ಅದರಲ್ಲೇ ಫ್ರೈ ಮಾಡ್ತಾರೆ. ಈ ಗೀ ರೋಸ್ಟ್ ಮಾಡೋದು ಎಲ್ಲಿ ಕಲ್ತ್ರಿ? ಗೀ ರೋಸ್ಟ್ ಆದ್ರೆ ಅವ್ರಿಗೆ ಮಾಡೋದನ್ನ ನೋಡಿ ಕಲ್ತಿರೋದು. ಕಲ್ತಿರೋದ? ಹೌದಾ? ಎಲ್ಲ ನಿಮ್ ಸ್ವಂತ ರೆಸಿಪಿಗಳೇ ಜಾಸ್ತಿ. ಅತ್ತೆ ಮನೆ ಕಡೆನೆ ಬೇರೆ ಟೇಸ್ಟ್, ಅಮ್ಮನ ಮನೆ ಕಡೆನೆ ಬೇರೆ ಟೇಸ್ಟ್. ಯಾವ ತರ ಬೇರೆ? ಅಂದ್ರೆ ಖಾರ ಕಮ್ಮಿನಾ ಜಾಸ್ತಿನಾ? ಇಲ್ಲ, ಮಸಾಲೆ ಈ ಕಡೆ ಜಾಸ್ತಿ ಇರುತ್ತೆ ಸ್ವಲ್ಪ. ಅಂದ್ರೆ ನಮ್ದು ಜನನೂ ಜಾಸ್ತಿ, ಮಸಾಲೆ ಅದಕ್ಕೆ ಜಾಸ್ತಿನೇ ಇರ್ಬೇಕಾಗತ್ತೆ. ನಮ್ ಫ್ಯಾಮಿಲಿ ಎಲ್ಲ ಸೇರಿದ್ರೆ ಒಂದು 30 ಮೆಂಬರ್ಸ್ 35 ಮೆಂಬರ್ಸ್ ಆಗ್ತೀವಿ. 8 ಜನ ಮಕ್ಕಳ. ಅತ್ತೆಯವರು ನಿಮ್ ಜೊತೆನೇ ಇರ್ತಾರ ಅಥವಾ ಹೇಗೆ? ಲಾಸ್ಟ್ ಮೈನ ಇದ್ದಾನೆ, ಅವನ ಜೊತೆ ಇದ್ದಾರೆ, ಇಲ್ಲೇ ಕಾಮಾಕ್ಷಪಳ್ಳಿದಲ್ಲಿ. ಸರಿ ಸರಿ. ಅತ್ತೆಗೆ ತುಂಬಾ ಇಷ್ಟವಾದ ಏನಾದ್ರು ಮಾಡ್ಕೊಟ್ಟಿದ್ದೀರಾ ಅತ್ತೆ ಮಾವನಿಗೆ? ಆಮೇಲೆ ಇದು ಮದುವೆ ಮಾಡ್ಕೊಂಡು ಬಂದ್ರಲ್ಲ ನೀವು ಅತ್ತೆ ಮನೆಗೆ, ಬಂದಾಗ ಫಸ್ಟ್ ಅಡುಗೆ ನಿಮ್ ಕೈಲಿ ಯಾವಾಗೇ ಮಾಡಿದ್ರಿ ನಿಮ್ಮ ಅತ್ತೆ ಮಾವನ ಇಂಪ್ರೆಸ್ ಮಾಡಕ್ಕೆ? ವೆಜ್ ಮೇಡಮ್. ಏನ್ ಮಾಡಿದ್ರಿ ಅದ್ರೆ? ಅಲ್ಲಿ ನಮ್ಮ ಅತ್ತೆ ಮಾವನ ಮನೇಲಿ ಇರ್ಲಿಲ್ಲ. ನಾನು ಫಸ್ಟ್ ಇದೆ ನಮ್ಮ ನಾದ್ನಿ ಅವ್ರ ಅತ್ತೆ ಮಾವನ ಮನೇಲಿ, ಅವ್ರ ಮನೇಲಿ ಇದ್ದೆ. ಅವ್ರ ಮನೇಲಿ ಅಡಿಗೆ ನಾನೇ ಮಾಡಿದ್ದು, ವೆಜ್ ಮುದ್ದೆ, ಅನ್ನ, ಸಾರು ಈ ತರ ಮಾಡಿದ್ದು. ಹೌದಾ? ಇಷ್ಟ ಆಯ್ತು ಎಲ್ಲರಿಗೂ? ಅವ್ರಿಗೆಲ್ಲರಿಗೂ ಇಷ್ಟ ಆಯ್ತು. ಇಷ್ಟ ಆಯ್ತು. ನಿಮ್ ನಾದ್ನಿಯರು ತುಂಬಾ ಜನ ಇದಾರಲ್ವಾ? 3 ಜನ ನಾದ್ನಿಯರು. ನಾನು 2ನೇ ಅವ್ರ ಮನೇಲಿ ಇದ್ದೆ. 3 ಜನ ನಾದ್ನಿಯವ್ರಿಗೆ ಏನ್ ಇಷ್ಟ? ಎಲ್ಲ ನಾನ್ ವೆಜ್ ತಿನ್ನ. ಎಲ್ಲ ಅವರಿಂದ ಏನಾದ್ರು ಕಲ್ತಿದ್ದೀರಾ? ಎಲ್ಲ ಅವ್ರು ಎಲ್ಲ ಟೇಸ್ಟ್ ಆಗಿ ಮಾಡ್ತಾರೆ. ಎಲ್ಲರೂ ಅಡಿಗೆ ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಚೆನ್ನಾಗಿ ಮಾಡ್ತಾರೆ.
ಎಲ್ಲ ಜೊತೆಲಿ ಸೇರ್ಕೊಂಡು ಊರಿಗೆ ಹೋದ್ರೆ ಎಲ್ಲ ಜೊತೆಲಿ ಸೇರ್ಕೊಂಡೆ ಮಾಡೋದು ಎಲ್ಲರೂ. ಒಬ್ರು ಈರುಳ್ಳಿ ಕಟ್ ಮಾಡೋದು, ಒಬ್ರು ಟೊಮಾಟೊ ಕಟ್ ಟೊಮೆಟೊ ಮಾಡೋದು, ಕಟ್ ಮಾಡೋದು ಎಲ್ಲ ಒಬ್ರು ಜೊತೆಗ್ ಮಸಾಲೆ ಸೇರ್ಕೊಂಡು ರುಬ್ಬೋದು. ಒಬ್ರು ಇದು ಇಷ್ಟ ಹಾಕು ಅಂತ ಹೇಳ್ಕೊಡ್ತಾರೆ, ಎಲ್ಲ ಮಾಡಿ ಮಾಡೋದು. ಒಟ್ನಲ್ಲಿ ಚೆನ್ನಾಗಿರುತ್ತೆ. ಅಷ್ಟ್ ಜನಕ್ಕೆ ಮಾಡ್ಬೇಕಲ್ಲ, ಅದಕ್ಕೆ ಎಲ್ಲ ಒಟ್ಟಿಗೆ ಸೇರಿ ಮಾಡ್ತೀವಿ, ಇಲ್ಲ, ಹಂಚ್ಕೊಂಡು ಮಾಡಿ. ಹಂಚ್ಕೊಂಡು ಮಾಡಿ ಸರ್. ಚಿಕನ್ ನೀರು ಬಿಟ್ಕೊಂತ ಇದೆ, ಅದರಲ್ಲೇ ಬೇಯ್ತಾರೆ. ಇನ್ನು ಒಂದು 15 ನಿಮಿಷ ಆಗುತ್ತಲ್ಲ. ಆಗುತ್ತೆ. ಶ್ವೇತಾ, ನಿಮ್ಮ ಯಜಮಾನ್ರು ಇಂಟೀರಿಯರ್ ಕೆಲಸ ಮಾಡ್ತಾರಲ್ಲ, ಹೌದು. ಸುಮಾರು ಜನ ಆಕ್ಟರ್ ಮನೆಗಳಲ್ಲೂ ಹೋಗಿ ಮಾಡಿದ್ದಾರೆ, ಆರ್ಟಿಸ್ಟ್ ಮನೆಗಳಲ್ಲೂ ಹೋಗಿ ಮಾಡಿದಾರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಗೆ ಖುಷಿನಾ? ಖುಷಿ ಆಗುತ್ತೆ ಮ್ಯಾಮ್, ಹಾ, ಖುಷಿ ಆಗುತ್ತೆ. ಅವರು ಈ ತರ ಎಲ್ಲ ಹೋಗಿ ಮಾಡ್ತಾರೆ ಅನ್ನೋದು ಒಂದು ಖುಷಿ ಇದೆ. ಇಷ್ಟ ಆಗುತ್ತಾ ನಿಮ್ಮ ಇಷ್ಟ ಆಗುತ್ತೆ. ಡಿಸೈನ್ಸ್ ಎಲ್ಲ ಇಷ್ಟ ಆಗುತ್ತೆ ಮೇಡಮ್. ಆಗುತ್ತಾ? ನಿಮ್ಮ ಯಜಮಾನ್ರಿಗೆ ಏನಂದ್ರೆ ಹೇಳಿ, ಲವ್ ಮ್ಯಾರೇಜಾ? ನಮ್ದು ಲವ್ ಮ್ಯಾರೇಜ್ ಮೇಡಮ್. ಹೌದಾ? ನಮ್ದು love ಎಷ್ಟು ವರ್ಷ ಲವ್ ಮಾಡಿದ್ರಿ? ಎಷ್ಟು ವರ್ಷ ಲವ್ ಮಾಡಿದ್ರಿ? ನಮ್ದು 3 ತಿಂಗಳು ಅಷ್ಟೇ. 3 ತಿಂಗಳು? 3 ತಿಂಗಳು ಲವ್ ಮಾಡಿದ್ದು, ಹಾ. 3 ತಿಂಗಳಲ್ಲಿ ಮದ್ವೆ ಆದ. 3 ತಿಂಗಳು ಲವ್ ಮಾಡಿ 3 ತಿಂಗಳಲ್ಲಿ ಮದುವೆ ಆಗುತ್ತೆ? 3 ತಿಂಗಳಲ್ಲಿ ಅಷ್ಟೇ ಮೇಡಮ್. ನೋಡಿ 3 ತಿಂಗಳಿಗೆಲ್ಲ ಮದ್ವೆ ಆದ್ವಿ. ಹಾ, ನೋಡಿ 3 ತಿಂಗಳಿಗೆಲ್ಲ ಮದ್ವೆ ಆದ್ವಿ. ಹೌದಾ? ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ರಿ, ನೀವಾ ನಿಮ್ಮ ಯಜಮಾನ್ರ? ಅವರೇ. ಅವ್ರು ಎಲ್ಲಿ ಸಿಕ್ಕಿದ್ರಿ ನೀವು ಅವ್ರಿಗೆ? ಫೋನಲ್ಲಿ ಮೇಡಮ್. ಡೈರೆಕ್ಟ್ ಆಗಿ ನಾವು ಸಿಕ್ಕಿರ್ಲಿಲ್ಲ. ಹಾ. ನಾವು ಡೈರೆಕ್ಟ್ ಆಗಿ ಸಿಕ್ಕಿರ್ಲಿಲ್ಲ, ಫೋನ್ ಕಾಂಟ್ಯಾಕ್ಟ್ ಅಲ್ಲೇ ನಾವು ಫೋನ್ ಮಾತಾಡ್ತಾ ಇದ್ದೆ. ಕಾಂಟ್ಯಾಕ್ಟ್ ಹಂಗೆ ನೀವು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರಾ ಏನು? ಇಲ್ಲ, ನಾನು ಕಾಲೇಜ್ ಓದ್ತಿದ್ದೆ, ಓಕೆ. ಡಿಗ್ರಿ ಫಸ್ಟ್ ಇಯರ್ ಓದ್ತಿದ್ದೆ. ಹಾ. ಅವ್ರು ಕೆಲಸ ಮಾಡ್ತಿದ್ರು ಇಂಟೀರಿಯರ್ ನಿಮ್ಮ ಫೋನ್ ಕೆಲಸ. ನಂಬರು ನಿಮ್ಮ ಯಜಮಾನ್ರಿಗೆ ಹೆಂಗ್ ಅದು ಫ್ರೆಂಡ್ ಮೂಲಕ ಓ, ಎಲ್ಲೆಲ್ಲೋ ಕನೆಕ್ಟ್ ಆಗ್ತಿದೆ ಇದು. ಕನೆಕ್ಟ್ ಆಗಿ ಅವ್ರು ನಿಮ್ಮನ್ನ ನೋಡಿದ್ರ ಫಸ್ಟೇ? ಇಲ್ಲ, ಇಬ್ರು ನೋಡ್ಕೊಂಡಿರ್ಲಿಲ್ಲ. ಹಾ, ಮತ್ತೆ ನೋಡ್ತೀರ ಫೋನ್ ಅಲ್ಲಿ ಲವ್ ಆಗ್ಬೇಕಾ? ಹೌದಾ? ಹೆಂಗೆ? ಮಾತಾಡ್ತಾ ಹಂಗೆ ನೋಡಿ 1 ತಿಂಗಳು ಮದ್ವೆ ಆಗಿದ್ದು. ಒಟ್ನಲ್ಲಿ 2 ಮಂತ್ಸ್ ಬ್ಯಾಕ್ ನಾವು ಫೋನಲ್ಲಿ ಮಾತಾಡ್ತಿದ್ದೀವಿ ಅಷ್ಟೇ ಮೇಡಮ್. ಹೌದಾ? ಯಜಮಾನರನ್ನು ಕರೀರಿ ಜೋರಾಗಿ, ಮುರಳಿ ಅಂತ ಒಂದು ಅವಾಜ್ ಹಾಕಿ ಶ್ವೇತಾ, ಮೋಹನ್, ಮುರಳಿ ಅಂತ ಒಂದು ಹೇಳಿ, ಒಂದು ಅವಾಜ್ ಕೊಡಿ, ಬರ್ತಾರೆ. ಬನ್ನಿ ಮುರಳಿ ಅವ್ರೆ, ಅವ್ರು ನೋಡಿ ನಿಮ್ಮ ಮಿಸಸ್ ನಾಚಿಕೆ ಪಡ್ತಾ ಇದ್ದಾರೆ. ಬನ್ನಿ, ಅವ್ರ ಪಕ್ಕದಲ್ಲಿ ಬನ್ನಿ, ನಿಂತ್ಕೊಳ್ಳಿ, ನಿಮ್ಗೆ ಏನು ಇಷ್ಟ ನೀವು ಹೇಳಿ. ನೋಡಿ ಇವರೇ ನಮ್ಮ Hi. ಮುರಳಿ ಮೋಹನ್ ಅವರು. ಇವರು ನಮ್ಮ ಮಿಸಸ್ ಶ್ವೇತಾ ಅಂತ. 3 ತಿಂಗಳು ಲವ್ ಮಾಡಿ 3 ತಿಂಗಳಲ್ಲಿ ಮದುವೆ ಆಗಿರೋದು, ಅದು ಫೋನಲ್ಲಿ ಲವ್ ಮಾಡಿರೋದು. ಇಲ್ಲ ಮೇಡಮ್, ಆ್ಯಕ್ಚುಲಿ ಅವರು ಕಾಲೇಜ್ ಫ್ರೆಂಡ್ಸ್ ಎಲ್ಲ ನಮ್ಗೆ ಫ್ರೆಂಡ್ಸ್ ಆಲ್ಮೋಸ್ಟ್. ನಾನು ಯಾವಾಗಲೂ ಕಾಲೇಜ್ ಹತ್ರ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಹಾಗಾಗಿ ನಮ್ಮ ಫ್ರೆಂಡ್ ಹತ್ರ ನಂಬರ್ ಇಸ್ಕೊಂಡಿದ್ದೆ. ಅಂದ್ರೆ ಮುಂಚೆ ಪರಿಚಯ ಇರಲಿಲ್ಲ, ಫೋನಲ್ಲೇ ಅವರು ಫಸ್ಟ್ ಪರಿಚಯ ಆಗಿದೆ ಫೋನಲ್ಲಿ. ಆಗಿಂದ ಅವ್ರು ನೋಡ್ಬೇಕು ಅಂತ 3 ತಿಂಗಳು ಫೋನಲ್ಲೇ ಮಾತಾಡ್ಕೊಂಡಿದ್ದೆ. ಅದಾದ 3 ತಿಂಗಳು ಆದ್ಮೇಲೆ ನಾವು ಮೀಟ್ ಮಾಡ್ಕೊಂಡು ಇಷ್ಟಪಟ್ಟು ಹೆಂಗಿತ್ತು? ಎದುರು ಬದ್ರು ಫಸ್ಟ್ ಮೀಟ್ ಹೆಂಗಿತ್ತು ಅಂದ್ರೆ ಮೇಡಮ್, ಒಂದು ಜಾಗಕ್ಕೆ ಬರಕ್ ಹೇಳಿದ್ದೆ, ಅವ್ರು ಬಂದಿದ್ರು. ಆಗ ಅವರು 1 ರೂಪಾಯಿ ಕಾಯಿನ್ ಇತ್ತು ಮೇಡಮ್. ಆಗ 1 ರೂಪಾಯಿ ಕಾಯಿನಲ್ಲಿ ಫೋನ್ ಮಾಡ್ಬಿಟ್ಟು ಈ ಕಾಯಿನ್ ಬೂತ್ ಹತ್ರ ಇರ್ತೀನಿ ಅಂತ ಹೇಳಿದ್ರು. ಆಗ ಅಲ್ಲೋಗಿ ನಾವು ಮೀಟ್ ಮಾಡಿ, ಆಗ ಆಗ್ಲೂ ಹೇಳಿರ್ಲಿಲ್ಲ ಮೇಡಮ್. ಹಂಗೆ ಮಾತಾಡ್ತಾ ಆಮೇಲೆ ಒಬ್ರಿಗೊಬ್ರು ಇಷ್ಟಪಟ್ಟು ನಾವು ಮದುವೆ ಆಗಿದ್ವಿ. ಸೋ ನೈಸ್. ಇದು 3 ತಿಂಗಳ ಪ್ರೀತಿ ಇವಾಗ ಎಷ್ಟು ವರ್ಷ ಆಗೋಯ್ತು? 17 years ಆಯ್ತು ಮ್ಯಾಮ್. 17 years ಆಯ್ತು. 17 ವರ್ಷ ಆಯ್ತು ಮೇಡಮ್. ತುಂಬಾ ಹಂಗೆ ಇಬ್ರು ಹೆಣ್ಮಕ್ಳು ಇದ್ದಾರೆ. ಕಾಲ ಹೀಗೆ ಪ್ರೀತಿ ಮಾಡಿ ಚೆನ್ನಾಗಿರಿ, ಆರಾಮಾಗಿರಿ, ಸುಖವಾಗಿರಿ. 2 ಮಕ್ಕಳು ಆಯ್ತಲ್ವಾ? 2 ಹೆಣ್ಮಕ್ಳು ಇದ್ದಾರೆ, ಒಂದು 7th ಸ್ಟ್ಯಾಂಡರ್ಡ್. ಮಕ್ಕಳನ್ನ ಕರೀರಿ, ನಿಮ್ಮ ಮಕ್ಕಳನ್ನ. ನಿಖಿತಾ, ಮಕ್ಕಳನ್ನ ತೋರಿಸಿ. ವೈಶವಿ, ವೈಷ್ಣವಿ ಮತ್ತೆ ವೈಶವಿ ಚಿಕ್ಕವಳು, ದೊಡ್ಡವಳು ನಿಖಿತಾ ಅಂತ. ನಿಖಿತಾ. ನೀನ್ ಎಷ್ಟೇ ಕ್ಲಾಸ್ ಅಮ್ಮ? 8. ನೀನು? 4. ನೀನು ಅಪ್ಪನ ಮಗಳ ಅಮ್ಮನ ಮಗಳ? 3rd ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು 4th ಸ್ಟ್ಯಾಂಡರ್ಡ್ ಹೋಗ್ತೀನಿ. ಅಪ್ಪನ ಮಗಳ ಅಮ್ಮನ ಮಗಳ? ಇಬ್ರು. ಯಾರು ಅಪ್ಪನ ಮಗಳ? ಅಮ್ಮನ ಮಗಳು ಯಾರು ಇಲ್ವಾ? ಇವ್ರ ಅಮ್ಮನ ಮಗು. ಇದು ಅಮ್ಮನ ಮಗಳು. ಓಕೆ, ನೈಸ್ ನೈಸ್ ನೈಸ್. ಎಷ್ಟು ಖುಷಿ ಆಗ್ತಿದೆ ನೋಡಿ ನಮಗೆ. ಇವಳು ಹುಟ್ಟೋದ ಮೇಲೆ ಮೇಡಮ್, ನಾನು ಸ್ವಲ್ಪ ನನ್ನ ಕೆಲಸ ಆಗಲಿ, ನಾನು ಸ್ವಲ್ಪ ಚೆನ್ನಾಗಿರೋದ ಕಾರಣ ಅಂತ ಹೇಳಿದೆ. ಅಂದ್ರೆ ಅವಳ ಕಾಲ್ ಗುಣ. ಹಾಂ, ಅದಾದ್ಮೇಲೆ ಇವಳು ಬಂದ್ಮೇಲೆ ಇನ್ನೊಂದು ಸ್ಟೆಪ್ ಮುಂದೆ. ಇನ್ನೊಂದು ಸ್ಟೆಪ್ ಮುಂದೆ. ನೋಡಿ, 2 ಹೆಣ್ಮಕ್ಳನ್ನು. ಅಂದ್ರೆ ಇವಳು ಹುಟ್ಟಿದಾಗ ನಾನು ಬೇರೆಯವ್ರ ಹತ್ರ ಪೀಸ್ ವರ್ಕ್ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ನಾನು ಸ್ವಂತ ಕೆಲಸ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಾದ್ಮೇಲೆ ಮತ್ತೆ ಇವಳು ಬಂದ್ಲು. ಹಾಗೆ ನೋಡಿ, ಲಕ್ಷ್ಮಿ, ಸರಸ್ವತಿ, ಹೆಂಡತಿ ಪಾರ್ವತಿ. ನೈಸ್ ನೈಸ್.
ಆಮೇಲೆ ಮುರಳಿ, ನೀವು ಸುಮಾರು ಜನ ಆರ್ಟಿಸ್ಟ್ಗಳ ಮನೆಯಲ್ಲೂ ಇಂಟೀರಿಯರ್ಸ್ ಮಾಡಿದ್ರು ಮೇಡಮ್. ಟಿವಿ ಸೀರಿಯಲ್ ಆರ್ಟಿಸ್ಟ್ಗಳು ಎಲ್ಲ ಮಾಡಿದ್ದೀರಾ? ಮಾಡಿದ್ರು ಆಲ್ಮೋಸ್ಟ್ ಎಷ್ಟು ಮನೆಗಳಲ್ಲಿ ಮಾಡಿದ್ದೀರಾ ಮೇಡಮ್? ಒಂದು ಅಂದರೆ ಆ್ಯಕ್ಟರ್ಸ್ ಅಂದರೆ ಒಂದು 5-6 ಜನ ಮನೆಗೆ ಮಾಡಿದ್ದೀನಿ. ಆರ್ಟಿಸ್ಟ್ಗಳು? ಹಾಂ, ಒಂದು ಸಿಂಗರ್ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಸರ್ ಮನೆಗೆ ಮಾಡಿದ್ದೀನಿ. ಓ ಸೂಪರ್ ಸೂಪರ್. ಆಮೇಲೆ ರಘುರಾಮ್ ಸರ್ ಗೊತ್ತಲ್ಲ, ಜೋಗಿ ಮೂವಿ ರಘು ಸರ್, ಅವ್ರ ಮನೇಲಿ ರೇಖಾ ಮೇಡಮ್ ಅವರು ಓಕೆ ಮಾಡಿದ್ದೀನಿ ಮೇಡಮ್. ಸ್ವಲ್ಪ ಸೀರಿಯಲ್ ಆ್ಯಕ್ಟರ್ಸ್ ಅವರು ನೇಮ್ಗಳು ಅಷ್ಟೊಂದು ನೆನಪಿಲ್ಲ, ಮಾಡಿದ್ದೀನಿ. ಓಕೆ, ಖುಷಿ ಅನಿಸ್ತಾ ನಿಮ್ಮ ಕೆಲಸ? ನಿಮ್ಗೆ ಖುಷಿನಾ ಮೇಡಮ್? ನನ್ನ ಕೆಲಸ ಒಂದ್ಸರಿ ಮಾಡಿದ್ರೆ ಮತ್ತೆ ಅವರು ಒಂದು 5 years ಆಗಲಿ 2 years ಆಗಲಿ ನೆನ್ಪು ಮಾಡ್ಕೊಂಡು ನನಗೆ ಫೋನ್ ಮಾಡ್ತಾರೆ. ಏನೇ ಇದ್ರು ನನಗೆ ಫೋನ್ ಮಾಡ್ತಾರೆ. ಅದು ದೊಡ್ಡ ಕೆಲಸ ಆಗಿರಲಿ ಸಣ್ಣ ಕೆಲಸ ಆಗಿರಲಿ ನಾನು ನೆನ್ಪಿಟ್ಕೊಂಡು ಅವರು ಕಾಲ್ ಮಾಡಿ ಮತ್ತೆ ಮನೆಗೆಲ್ಲ ಬರ್ತಾರೆ ಮೇಡಮ್. ತುಂಬಾ ಫ್ರೆಂಡ್ಲಿ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ಮನೆ ಹಬ್ಬದ ದಿವಸ ಎಲ್ಲ ವರಲಕ್ಷ್ಮಿ ಹಬ್ಬದ ದಿವಸ ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಬಂದಿತ್ತು ಮೇಡಮ್. ರಘು ಸರ್ ಫ್ಯಾಮಿಲಿ ಟೋಟಲ್ ಎಲ್ಲ ಬಂದು ಮಕ್ಕಳು ಎಲ್ಲ ಬಂದು ತುಂಬಾ ಖುಷಿ ಪಟ್ರು. ಅವ್ರು ಯಾರ ಮನೆಗೆ ಹೋದ್ರೆ ಅವ್ರು ಏನೇನಂತಾರೆ ನನ್ನ ತಮ್ಮ ಅಂತಾರೆ. ಈ ತರ ನನಗೆ ರಾಜೇಶ್ ಸರ್ ಅಂತೂ ಅವ್ರ ಮನೆಗೆ ಹೋದ್ರೆ ನನ್ನ ಮಗನ್ ತರ ನೋಡ್ತಾರೆ. ಅವರು ಅಣ್ಣ ಅಂತಾನೆ ಕರಿಬೇಕು, ಬೇರೆ ಏನಾದ್ರು ಕರೆದ್ರೆ ಬೈತಾರೆ. ನೀನು ನಾನು ಬೇರೆಯವ್ರ ತರ ನೋಡ್ತಾ ಇದ್ದೀನ, ನನ್ನ ತಮ್ಮನ ತರನೇ ಇರ್ಬೇಕು, ನೀನು ನನ್ನ ತಮ್ಮ, ಈ ತರ ಮೇಡಮ್. ಅವ್ರ ತಾಯಿ ಆಗ್ಲಿ ಅವ್ರು 1-2 ದಿವಸ ಹೋಗ್ಲಿಲ್ಲ, ಏನಕ್ಕೆ ಬಂದಿಲ್ಲ ಮನೆಗೆ ಅಂತ ಬೈತಾರೆ. ಎಲ್ಲ ಇಷ್ಟ ಆಗುತ್ತೆ ನಮ್ಗೆ. ಅವು ಪರವಾಗಿಲ್ಲ, ನಮ್ಮನ್ನು ಗುರುತಿಟ್ಟಿರ್ತಾರಲ್ವಾ, ಅಂದ್ರೆ ಅವರು ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಪ್ರೀತಿಯಿಂದ ಕರೀತಾರೆ. ಏನೇ ಇದ್ರು ಒಂದು ಫಂಕ್ಷನ್ ಆಗಲಿ ಕರೀತಾರೆ ಮೇಡಮ್. ಕರೆದ್ಬಿಟ್ಟು ಅವ್ರ ಮನೆಗೆ ಹೋಗ್ತೀನಿ, ನಾರ್ಮಲ್ ಆಗಿ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಅಷ್ಟು ಬಾಂಧವ್ಯ ಇದೆ ಮೇಡಮ್ ನಂಗೆ. ಹೋಗಿಲ್ಲ ಅವರೆಲ್ಲೇ ಹೋದ್ರೂ ಪ್ರೋಗ್ರಾಮ್ ಆಗಲಿ ಮುಂಚೆ ಹೋಗಿರ್ತೀನಿ ನಾನು ಫ್ರೀ ಇದ್ದಾಗೆಲ್ಲ ಹೋಗ್ತಾ ಇರ್ತೀನಿ ಮೇಡಮ್. ಹಾಂ, ಬಿಸಿ ಇದ್ದಾಗ ಸ್ವಲ್ಪ ಕಷ್ಟ ಆದಾಗ ಹೋಗಲ್ಲ. ನಾನೇನು ಫ್ರೀ ಆಗಿದ್ರೆ ಖಂಡಿತ ಹೋಗ್ತೀನಿ. ನಿಮ್ಮ ಇದು ಕಾಂಟ್ಯಾಕ್ಟ್ ನಂಬರ್, ನಿಮ್ಗೆ ಯಾರಾದ್ರೂ ಇಂಟೀರಿಯರ್ ಮಾಡಿಸ್ಬೇಕಂದ್ರೆ ಹೇಳಿ. ಅದೇ ಮೇಡಮ್, ನಂದು ಸಾಯಿ ಇಂಟೀರಿಯರ್ ಡೆಕೋರೇಷನ್ ಅಂತ ಇದೆ. ಮಾಡ್ಯುಲರ್ ಆಗಲಿ, ಹ್ಯಾಂಡ್ ವರ್ಕ್ ಆಗಲಿ, ಪ್ರತಿಯೊಂದು ವರ್ಕು, POP ವರ್ಕ್ ಆಗಲಿ, ಪೇಂಟಿಂಗ್ ವರ್ಕ್ ಆಗಲಿ, ಪಾಲಿಶ್ ವರ್ಕ್ ಆಗಲಿ, ಪ್ಲಂಬಿಂಗು, ಮೇನ್ ಇಂಟೀರಿಯರ್ ನಂದು ಟೋಟಲ್ ಟೀಮ್ ಇದೆ ಮೇಡಮ್. ಎಲ್ಲ ವರ್ಕರ್ಸು ನನ್ನ ಹತ್ರ ಇದ್ದಾರೆ. ಯಾವುದೇ ರೀತಿ ಬೇಕಾದ್ರೂ ನಾನು ಕೆಲಸ ಮಾಡಿಕೊಡ್ತೀನಿ. ನನ್ನ ನಂಬರ್ ಬಂದ್ಬಿಟ್ಟು 9741000093. ಈ ನಂಬರ್ ಕಾಲ್ ಮಾಡಿ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇರಲಿ ಬಂದ್ ಮಾಡ್ಕೊಡ್ತೀನಿ ಮೇಡಮ್. ಮಿಷಿನ್ ವರ್ಕೇ ಆಗಲಿ ಇಲ್ಲಿಂದ ಬೆಂಗಳೂರಲ್ಲೇ ಪ್ರಿಪೇರ್ ಮಾಡಿಕೊಂಡು ಅಲ್ಲಿ ಬಂದು ಮಾಡ್ಕೊಡ್ತೀನಿ. ಇಲ್ಲ ಊರಲ್ಲೇ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಡ್ತೀನಿ. ಈಗ ನಿಮ್ಮ ಮಿಸಸ್ ಹೇಳ್ತಾ ಇದ್ರು ನಿಮ್ಗೆ ಕೈಮಾ ಉಂಡೆ ತುಂಬಾ ಇಷ್ಟ ಅಂತ. ನನಗೆ ನಾನ್ ವೆಜ್ ಅಲ್ಲಿ ಅಂದ್ರೆ ಸ್ವಲ್ಪ ಅದು ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ನಮ್ಮ ಅಕ್ಕನ ನನ್ನ ಸಾಕಿದ್ರು. ಅವರು ಕೈಮಾ ಉಂಡೆ ಅಂದ್ರೆ ತುಂಬಾ ಚೆನ್ನಾಗಿ ಮಾಡೋರು ಅಕ್ಕ ಅವರು. ನಾನು ಹುಟ್ಟಿದ ಊರಲ್ಲಿ ಮೇಡಮ್. ಬೆಳೆದಿದ್ದೆಲ್ಲ ಅಕ್ಕ ಬಾವ ಮನೆ, ಅವರೇ ನನ್ನ ಮಗನ ತರ ಸಾಕಿದ್ರು. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ನನಗೆ ನಮ್ಮ ಅಕ್ಕ ಅವ್ರ ಕೈ ರುಚಿ ತುಂಬಾ ಇಷ್ಟ. ಅಮ್ಮನ ರುಚಿಗಿಂತ ಅಕ್ಕನ ರುಚಿ ನಂಗೆ ತುಂಬಾ ಇಷ್ಟ. ಯಾಕಂದ್ರೆ ಎಲ್ಲ ಆಗ್ಲಿಂದ ನನ್ಗೆ ಹತ್ರ ಬೆಳೆಸಿದಾರೆ. ಅವ್ರೇನೇ ಮಾಡಿದ್ರು ಇಷ್ಟ ಆಗೋದು. ಅದರಲ್ಲೇ ಫಸ್ಟ್ ಕೈಮಾ. ಕೈಮಾ ತುಂಬಾ ಚೆನ್ನಾಗಿ ಮಾಡೋರು ಮೇಡಮ್. ಅವ್ರು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಮೇಡಮ್. ಮತ್ತೆ ಇವ್ರು ನಮ್ಮ ನಾದಿನಿ ಮಕ್ಕಳು ಅವರು. ಆಮೇಲೆ ಮತ್ತೆ ಕರೆಯೋಣ, ಅಲ್ಲಿ ಜಾಗ ಇರಲ್ಲ. ಕಟ್ ಸರಿ ಮೇಡಮ್. ಜಾಗ ಸರಿ ಸರಿ ಸರಿ, ಇಲ್ಲಿ ಜಾಗ ಇರಲ್ಲ, ಮತ್ತೆ ಆಮೇಲೆ ಅವ್ರಿಬ್ರು ಇದ್ರಲ್ಲ. ಈಗ ಅದು ನೀರು ಡ್ರೈ ಆಗ್ತಿದ್ಯಾ? ಡ್ರೈ ಆಗ್ತಾ ಇದೆ ಈಗ ಹಾಕ್ಬೋದು. ಈಗ ಅದರಲ್ಲಿ ಇನ್ನೂ ಫುಲ್ ಡ್ರೈ ಆಗೋವರೆಗೂ ಮಸಾಲೆ ಹಾಕಂಗಿಲ್ಲ ಅಲ್ವಾ? ಒಂದು ಸ್ವಲ್ಪ ಇನ್ನೊಂಚೂರು ಡ್ರೈ ಆದರೆ ಹಾಕ್ಬೋದು. ಅವಾಗ ಆಮೇಲೆ ರುಬ್ಬಿರೋ ಮಸಾಲೆ 75% ಬೆಂದಿದೆ ಇದು. ಈಗ ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಅದು. ಒಂಚೂರು ನೀರು ಹಾಕಂಗಿಲ್ಲ? ರುಬ್ಕೊಳಕ್ ಒಂದ್ ಸ್ವಲ್ಪ ನೀರು ಹಾಕೊಳ್ಳೋದು. ಈಗ ನೀರೇ ಬೇಡ ಹಾಕೊಳ್ಳಿ. ಆ ಮಿಕ್ಸಿಯಲ್ಲಿ ಸ್ವಲ್ಪ ಇದೆಯಲ್ಲ ಅದನ್ನು ಸ್ವಲ್ಪ ಹಾಕೊಂಡು ಮಾಡ್ಬೋದಲ್ಲ? ನೀರು ಜಾಸ್ತಿ ಇದೆ. ಹೌದಾ? ಇಲ್ಲಿ ನೀರು ಆಲ್ರೆಡಿ ಇದೆ. ಸರ್ ಅದು ತೇಲೇ ಕಳೆಯಲ್ಲ? ಇಲ್ಲಿ ನೀರು ಆಲ್ರೆಡಿ ಇದೆಯಲ್ಲ. ಇಲ್ಲ ಇಲ್ಲ, ಕೈ ತೆಗೀರಿ. ಸ್ಪೂನನ್ನು ಬರೋಣ, ಅದು ಕೈ
ಸ್ಪ್ರೇಡ್ ಮಾಡಿದ್ರೆ ಚೆನ್ನಾಗಿ ಇಲ್ಲ ಸ್ಪ್ರೈಟ್ ಆಗಲಿ. ಇದಕ್ಕೆ ಜಾಸ್ತಿ ನೀರು ಹಾಕೋಬಾರ್ದು, ಬರೀ 2 ಟೇಬಲ್ ಸ್ಪೂನ್ ಅಷ್ಟೇ. ಅದು ಮಸಾಲೆ ಇರುತ್ತಲ್ಲ ರುಬ್ಬಿರೋ ಇದ್ರಲ್ಲಿ, ಅದಕ್ಕೋಸ್ಕರ ಅದು ಸ್ವಲ್ಪ ಹಾಕೋಬೇಕು ಅಷ್ಟೇ. ಅದೇ ಫುಲ್ ಡ್ರೈ ಇರ್ಬೇಕಲ್ವಾ? ಇದಕ್ಕೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಾರ್ದಾ? ಇಲ್ಲ ಮೇಡಮ್, ಬರೀ ಬೆಳ್ಳುಳ್ಳಿ ಅಷ್ಟೇ. ಬರೀ ಬೆಳ್ಳುಳ್ಳಿ ಮಾತ್ರ ಮಾತ್ರ, ಜಿಂಜರ್ ಹಾಕೋಬಾರ್ದು. ಗೀ ರೋಸ್ಟ್ಗೆ. ಗೀ ರೋಸ್ಟ್ ಆಮೇಲೆ ಬರೀ 2 ಸ್ಪೂನು ಗೀ. ಇಲ್ಲ, ಈಗ ಹಾಕ್ತೀವಿ ಮತ್ತೆ. ಈಗ ಹಾಕ್ತೀವಿ. ಈಗ ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು, ಕೊತ್ತಂಬರಿ, 2 ಟೇಬಲ್ ಸ್ಪೂನ್ ಗೀ ಹಾಕೋಬೇಕು. ಈ ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ಮತ್ತೆ 2 ಸ್ಪೂನ್. ಒಂದು ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಅವಾಗಲೇ ಹಾಕಿದ್ವಿ ಮ್ಯಾರಿನೇಟ್ ಮಾಡಿದಾಗ. ಈಗ ಸ್ವಲ್ಪ ಸಾಲ್ಟ್ ಹಾಕೋಣ, 1 ಟೇಬಲ್ ಸ್ಪೂನ್ ಸಾಲ್ಟ್. ಸ್ವಲ್ಪ ಜಾಸ್ತಿ ಬೇಡ, ಅವಾಗಲೇ ಹಾಕಿದ್ವಲ್ಲ ಅದರಿಂದ ಇವಾಗ ಸ್ವಲ್ಪ ಹಾಕೋ. ಲಾಸ್ಟ್ ಸ್ವಲ್ಪ ಡ್ರೈ ಆಗಿಬಿಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆಲ್ಲ ಕಲರ್. ಒಂದು 10 ನಿಮಿಷ ಬೇಯಿಸೋದ? ಒಂದು 10 ನಿಮಿಷ ಇರೋ ಒಂದು ಅಂದ್ರೆ 5 dry- ಮಿನಿಟ್ಸ್. dry ಒಂದು 5 ಮಿನಿಟ್ಸ್ ಕ್ಲೀನ್ ಮಾಡಿ ಇಟ್ಬಿಟ್ರೆ ಅದು ಸ್ವಲ್ಪ ಡ್ರೈ ಆಗುತ್ತೆ. ಒಂದು 10 ನಿಮಿಷ ಹಿಂಗೆ ಸ್ಲಿಮ್ಮಲ್ಲಿ ಇಟ್ಟು. ಹಾಂ. ಈಗ ಚಿಕನ್ ಗೀ ರೋಸ್ಟ್ ರೆಡಿ ಆಗಿದೆ. ಸರ್ವ್ ಮಾಡೋಣ.